ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಫ್ರೆಂಡ್ಸ್, ನಾವು ಮಿರರ್ ವರ್ಕ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋ ಮಿರರ್ನ ನಾವು ಹೇಗೆ ಹಾಕ್ಬಿಟ್ಟು ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮರಿದೇನೆ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಇದೇ ಥರನೇ ನನಗೆ ಮುಂದೆನೂ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇದೆ ಅನ್ನೋದ್ರ ಬಗ್ಗೆ ನನಗೆ ಕಾನ್ಫಿಡೆಂಟ್ ಆಗಿ, ಹಾಗೆ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಿದ್ದೀನಿ. ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ, ಈಗ ನಾವು ವರ್ಕ್ ಮಾಡುವಾಗ ಮಿರರ್ ಹೇಗೆ ಹಾಕಿ ನಾವು ವರ್ಕ್ ಮಾಡಬೇಕು ಅನ್ನೋ ಡೌಟು ಇರುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ನಾನು ಅವರಿಗೆ ಡೌಟ್ ಸಾಲ್ವ್ ಮಾಡಲಿಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ಇದು ವರ್ಕು ನಾನು ಕಚ್ ವರ್ಕ್ ಹಾಕಿದ್ದೆ. ಒಬ್ಬ ಕಸ್ಟಮರ್ ನನಗೆ ಕೇಳಿದ್ರು, ತುಂಬ ಸಿಂಪಲ್ಲಾಗಿ ನೈಸಾಗಿ ನಮಗೆ ಕಚ್ ವರ್ಕ್ ಮಾಡಿ, ಹಾಗೆ ಅದರಲ್ಲಿ ಮಿರರು ಅಟ್ಯಾಚ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಕಚ್ ವರ್ಕ್ ಜೊತೆಗೆ ಪ್ಲಸ್ ಮಿರರು ಇರೋ ಡಿಸೈನ್ನೇ ನಾನು ಚಾಯ್ಸ್ ಮಾಡಿ ಈ ಥರ ನಾನು ವರ್ಕ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಿ, ಕಚ್ ವರ್ಕು ಹಾಗೆ ಮಿರರು ಎರಡೂ ಬಂದಿರೋ ಡಿಸೈನ್ ಇದು. ತುಂಬ ಸಿಂಪಲ್ ಫ್ರೆಂಡ್ಸ್, ಏನು ಅಷ್ಟೊಂದು ಇದರಲ್ಲಿ ಕಷ್ಟ ಇರಲ್ಲ. ಹೇಗೆ ನಾವು ಮಿರರ್ ಅಂಟಿಸ್ಬೇಕು, ನಮಗೆ ಹೇಗೆ ಗೊತ್ತಾಗುತ್ತೆ ಮಿರರು ಹಾಕಬೇಕು ಅಂತ ನಮಗೆ ಕನ್ಫ್ಯೂಸನ್ ಇತ್ತಪ್ಪ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಈಗ ವರ್ಕ್ ಹಾಕಬೇಕಾದ್ರೆ ಅದು ಒಂದು ಕಚ್ಚಾ ವರ್ಕ್ ಅಂತೇಳಿ ಹಾಕಿಬಿಡುತ್ತೆ. ಅದು ಏನಕ್ಕೆ ಹಾಕುತ್ತಪ್ಪ ಅಂದರೆ, ನಮಗೆ ಇಲ್ಲಿ ಮಿರರ್ ನಾವು ಅಂಟಿಸ್ಬೇಕು ಅನ್ನೋ ನಮಗೆ ಅದು ಸಿಗ್ನಲ್ಲು. ಹಾಗಾಗಿ ಒಂದು ಕಚ್ಚಾ ವರ್ಕ್ ಸಿಂಪಲ್ಲಾಗಿ ಹಾಕಿ ನಂತರ ಅದು ನೆಕ್ಸ್ಟ್ ಸ್ಟೆಪ್ಪು ತಗೊಳುತ್ತೆ. ಆವಾಗ ನಾವು ಅದು ಏನು ನಮಗೆ ಕಚ್ಚಾ ವರ್ಕ್ ಹಾಕಿರುತ್ತಲ್ಲ ಅಲ್ಲಿ ಆ ಜಾಗದಲ್ಲಿ ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ನಾವು ರೌಂಡ್ ಶೇಪಲ್ಲಾಗಲಿ ಡೈಮಂಡ್ ಶೇಪಲ್ಲಾಗಲಿ ಅವರು ನಮಗೆ ಮಷಿನ್ ಜೊತೆಗೆ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಥರ ಒಂದು ಕಚ್ಚಾ ವರ್ಕು ರೌಂಡು ಹಾಕಿರುತ್ತೆ. ಈ ಪ್ಲೇಸಲ್ಲಿ ನಾವು ಮಿರರು ಅಂದರೆ ನಮಗೆ ಯಾವ ಶೇಪಲ್ಲಿ ಮಿರರ್ ಬೇಕೋ ಆ ಮಿರರ್ನ ನಾವು ಅದ್ರ ಮೇಲೆ ಅಂಟಿಸ್ಬೇಕು. ಇದೆಲ್ಲ ನಮಗೆ ಆದಮೇಲೆ ಅದು ಲೋಡಿಂಗ್ ಮಾಡುತ್ತೆ. ಹಾಗಾಗಿ ಅಂದರೆ ಈ ಮಷಿನ್ ಜೊತೆಗೆ ನಮಗೆ ಒಂದು 3-4 ಥರ ಸ್ಟಿಕ್ಕರು ಕೊಟ್ಬಿಟ್ಟಿರ್ತಾರೆ ಅವರು, ಮಿರರ್ ಸ್ಟಿಕ್ಕರು. ಒಂದು ರೌಂಡ್ ಶೇಪ್ದು, ಒಂದು ಡೈಮಂಡ್ ಶೇಪ್ದು, ಹಾಗೆ ರೌಂಡ್ ಶೇಪಲ್ಲಿ ಒಂದು ಚಿಕ್ಕದು, ಒಂದು ಮೀಡಿಯಮ್ಮು, ಇನ್ನೊಂದು ತುಂಬ ದೊಡ್ಡ ಶೇಪಲ್ಲಿ ಅಂದರೆ ದೊಡ್ಡ ಸೈಜಲ್ಲಿ. ಆ ಥರ 3 ಸೈಜಲ್ಲಿ ನಮಗೆ ಮಿರರ್ ಕೊಟ್ಟಿರ್ತಾರೆ. ಹಾಗೆ ಡೈಮಂಡ್ ಶೇಪಲ್ಲೂ ಅಷ್ಟೇ, ಒಂದು ಚಿಕ್ಕದು, ಒಂದು ಮೀಡಿಯಮ್ಮು, ಇನ್ನೊಂದು ಬಿಗ್ ಸೈಜು. ಈ ಥರ ನಮಗೆ ಮಿರರ್ ಕೊಟ್ಟಿರ್ತಾರೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಮಿರರು ಅಂಟಿಸ್ಬಿಟ್ಟು ಬಿಟ್ಬಿಡಬೇಕು. ಅದು ನೆಕ್ಸ್ಟ್ ಸ್ಟೆಪ್ಪು ಅದ್ರ ಮೇಲೆ ಲೋಡಿಂಗ್ ಹಾಕುತ್ತೆ. ಅದನ್ನು ನಾವು ಕಲರು ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ನಾವು ಸೆಲೆಕ್ಟ್ ಮಾಡಿದ್ರೆ ಅದು ಲೋಡಿಂಗ್ ಹಾಕುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನೀಟಾಗಿ. ಅದು ರೌಂಡ್ ಶೇಪಲ್ಲಿ ಕಚ್ಚಾ ವರ್ಕ್ ಹಾಕಿರುತ್ತಲ್ಲ ಅದೇ ಸೆಂಟ್ರಲ್ಲೇ ನಾವು ಮಿರರ್ ಹಾಕಬೇಕು. ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡ್ತಪ್ಪ ಅಂದರೆ ಅದು ಲೋಡಿಂಗು ಕರೆಕ್ಟಾಗಿ ಆ ರೌಂಡಿಗೆ ಬರೋದಿಲ್ಲ. ಹಾಗಾಗಿ ನಾವು ಕರೆಕ್ಟಾಗಿ ಅದ್ರ ಸೆಂಟ್ರಿಗೆ ಮಿರರ್ನ ಅಂಟಿಸ್ಬಿಟ್ಟು ಮಷಿನ್ ಸ್ಟಾರ್ಟ್ ಮಾಡಿದ್ರೆ ಅದು ಲೋಡಿಂಗ್ ತೊಗೊಳುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ನೀಟಾಗಿ ನಾನಿದು ಲೈಟ್ ಪಿಂಕ್ ಕಲರು ಹಾಗೆ ಗೋಲ್ಡ್ ಕಲರ್ ಎರಡು ಮಿಕ್ಸ್ ಮಾಡಿ ನಾನು ವರ್ಕ್ ಹಾಕಿದ್ದೆ. ಇದು ಕಚ್ಚಾ ವರ್ಕು ತುಂಬ ನೈಸಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರಿಯಲ್ ನೋಡೋದ್ರಿಂದ ತುಂಬ ನೈಸಾಗಿ ಭಾಳ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ಅವ್ರು ನಮಗೆ ಕಚ್ಚಾ ವರ್ಕೇ ಇರಲಿ ಅಂತ ಹೇಳಿದರು. ಇಲ್ಲಿಗೂ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಸ್ಟಿಕ್ಕರು. ಇದರಲ್ಲೇ ನಮಗೆ 3 ಸೈಜು ಕೊಟ್ಟಿರ್ತಾರೆ. ಇದು ರೌಂಡ್ ಶೇಪಲ್ಲಿ, ಇನ್ನೊಂದು ಡೈಮಂಡ್ ಶೇಪಲ್ಲಿ. ಇವೆರಡು ಥರ ಕೊಟ್ಟಿರ್ತಾರೆ. ನಮಗೆ ಇನ್ನೂ ಬೇರೆ ಥರ ಬೇಕಪ್ಪ ಅಂದರೆ ಹೊರಗಡೆ ನಾವು ಮಾರ್ಕೆಟಲ್ಲಿ ಶಾಪಲ್ಲಿ ಹೋಗಿ ಕೇಳಿದ್ರೆ ಅವರು ಕೊಡ್ತಾರೆ. ನಮಗೆ ಈಗ ಸದ್ಯಕ್ಕೆ ನಾನು ವರ್ಕ್ ಮಾಡ್ತಿರೋದಂತಂದರೆ ರೌಂಡ್ ಶೇಪು ಹಾಗೆ ಡೈಮಂಡ್ ಶೇಪಲ್ಲಿ. ಮಿರರ್ ವರ್ಕ್ ಅಂದರೆ
ಈ ಥರ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಏನು ಅಷ್ಟೊಂದು ಹೆವಿ ಕಷ್ಟ ಇರಲ್ಲ. ಹಾಗಾಗಿ ಒಬ್ಬರು ಕಮೆಂಟ್ ಮಾಡಿದ್ರು, ನಾನು ಅವ್ರಿಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಹಾಗೆ ಇದು ಒಂದು ಡಿಸೈನು ಒಬ್ಬರು ನನಗೆ ಹಳ್ಳಿಯಿಂದ ಬಂದಿದ್ರು ಕಸ್ಟಮರು, ಅವ್ರು ಕೊಟ್ಟೋಗಿದ್ರು. ಅಂದರೆ ಅವ್ರದ್ದು ಸ್ಯಾರಿ ಬಂದ್ಬಿಟ್ಟು ಈ ಥರ ಪರ್ಪಲ್ ಕಲರ್ ಇದೆ, ತುಂಬ ಡಾರ್ಕ್ ಪರ್ಪಲ್ ಕಲರ್, ಹಾಗೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿತ್ತು. ಅವರು ಇದು ಹೇಗಪ್ಪ ಅಂತಂದ್ರೆ ಫ್ರಂಟ್ ಬ್ಯಾಕು, ಅಂದ್ರೆ ಇದು ತುಂಬಾ ದೊಡ್ಡದಾಗಿರೋದು ಬ್ಯಾಕು, ಇದು ಡಾಟ್ಸ್ ಎಲ್ಲ ಬಂದಿರೋದು ಇದು ಬ್ಯಾಕ್ ಸೈಡ್ ಫ್ರೆಂಡ್ಸ್. ಅವರು ಮುಂದ್ಗಡೆನು ರೌಂಡ್ ನಮಗೆ ಆಲ್ಮೋಸ್ಟ್ ಆಲ್ ನಾವು ಪ್ರತಿಯೊಂದಕ್ಕೂ ಆಫ್ ಹಾಕ್ತಿವಿ ಫ್ರಂಟ್ ಸೈಡ್. ಇವರಿಲ್ಲ ನಮಗೆ ಫುಲ್ ರೌಂಡೇ ಬರಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಫ್ರಂಟ್ನು ಫುಲ್ ರೌಂಡೇ ಹಾಕಿದ್ದೀನಿ. ಇದು ಸ್ಲೀವ್ಸಿಗೆ. ಇವ್ರದ್ದು ಸ್ಯಾರಿ ಬಂದ್ಬಿಟ್ಟು ತುಂಬಾ ಡಾರ್ಕ್ ಕಲರ್ ಇತ್ತು, ಚೆನ್ನಾಗಿತ್ತು, ಅಂದ್ರೆ ತುಂಬಾ ಡಾರ್ಕ್ ಇತ್ತು. ಅದಕ್ಕೆ ಕಾಂಬಿನೇಷನ್ ಕೊಟ್ಬಿಟ್ಟು ನಾನು ಈ ಡಿಸೈನ್ ಹಾಕಿದ್ದೀನಿ. ಇದಕ್ಕೆ ನಾನು ಅವ್ರ ಹತ್ರ 650 ತಗೊಂಡಿದ್ದೆ ಫ್ರೆಂಡ್ಸ್ ರೇಟ್. ಇದು ಸ್ಯಾರಿ ಅವ್ರದ್ದು. ಸ್ಯಾರಿಗೆ ಅವರು ನನಗೆ ಕುಚ್ಚನ್ನು ಹಾಕ್ಸ್ಕೊಡಿ ಅಕ್ಕ ಅಂತ ಕೇಳಿದ್ರು. ಹಾಗಾಗಿ ರಿಂಗ್ ಬೀಡ್ ಅಟ್ಯಾಚ್ ಮಾಡಿ ನಾನು ಕುಚ್ಚು ಹಾಕ್ಸಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಈ ಥರ, ಇದನ್ನೂ ಅಷ್ಟೇ ಡಬಲ್ ಶೇಡಿಂಗ್ ಇತ್ತು, ಸ್ವಲ್ಪ ಪರ್ಪಲ್ ಹಾಗೆ ಬ್ಲೂ ಕಲರ್ ಡಬಲ್ ಶೇಡಿಂಗ್ ಇರೋದ್ರಿಂದ ಇದು ತುಂಬ ಡಾರ್ಕ್ ಆಗಿ ಚೆನ್ನಾಗಿತ್ತು. ಈ ಸ್ಯಾರಿಗೆ ನಾನು ಬೇಬಿ ಕುಚ್ಚು ಹಾಕ್ಸಿದ್ದೀನಿ, ರಿಂಗ್ ಹಾಕ್ಸ್ಬಿಟ್ಟು. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದನ್ನು ಡಿಸೈನ್. ಹಾಗೆ ಇದು ಒಂದು ಡಿಸೈನು, ಇದಂತೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಅಂದರೆ ಸ್ಲೀವ್ಸಿಗೆ ಭಾಳ ಚೆನ್ನಾಗಿ ಬಂದಿತ್ತು. ಇದು ಸ್ಯಾರಿನೂ ಅಷ್ಟೇ ತುಂಬ ಸ್ಮೂತ್ ಆಗಿ ಕಾಸ್ಟ್ಲಿ ಸ್ಯಾರಿ, ಇದು ಭಾಳ ಚೆನ್ನಾಗಿತ್ತು. ಲೈಟ್ ಡೀಸೆಂಟ್ ಕಲರ್. ಅದಕ್ಕೆ ನಾನು ಈ ಥರ ಡಿಸೈನ್ ಹಾಕ್ಬಿಟ್ಟು ಸ್ಲೀವ್ಸಿಗೆ ಸ್ವಲ್ಪ ಹೆವಿ ಇರಲಿ ಅಂತೇಳಿ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಈ ಥರ ಡಿಸೈನ್ ಹಾಕಿದ್ದೆ. ಹಾಗೆ ಸ್ಟ್ಯಾಂಡಿಂಗ್ ಫ್ರಿಲ್ಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ನಾನು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಅವರು ನನಗೆ ಚಾಯ್ಸ್ ಬಿಟ್ಟಿದ್ರು, ನೀವೇ ಚೆನ್ನಾಗಿರೋ ಡಿಸೈನ್ ನೋಡಿಬಿಟ್ಟು ನಮಗೆ ಹಾಕಿ ಅಂತ ಹೇಳಿ. ಹಾಗಾಗಿ ನಮ್ಮ ರಿಲೇಟಿವೇ ಇವರು. ಸ್ಯಾರಿಯಲ್ಲಿ ಎಷ್ಟು ಕಲರ್ ಇದೆ ಅಂತ ನೋಡ್ಬಿಟ್ಟು ನಾನು ಒಂದು 2-3 ಕಲರ್ ಮಿಕ್ಸ್ ಮಾಡಿ ಹಾಕಿದ್ದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದಿತ್ತು ಡಿಸೈನ್. ಯೆಲ್ಲೋ ಕಲರು ಸ್ವಲ್ಪ ಅಲ್ಲಲ್ಲಿ ಸ್ಯಾರಿಯಲ್ಲಿ ಮಿಕ್ಸ್ ಇತ್ತು, ಹಾಗಾಗಿ ನಾನು ಅದನ್ನು ಸ್ವಲ್ಪ ಶೇಡಿಂಗ್ ಕೊಟ್ಟಿದ್ದೆ. ಚೆನ್ನಾಗಿತ್ತು ಸ್ಯಾರಿ, ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಸ್ಯಾರಿಗೆ ಪಲ್ಲುಗೆ ಅವರು ರೆಡಿ ಕುಚ್ಚಿತ್ತು, ಹಾಗಾಗಿ ಅದನ್ನ ಹಾಗೆ ಬಿಟ್ಟು ಪಿಕೋ ಫಾಲ್ ಮಾಡಿ ನಾನು ಈ ಬ್ಲೌಸ್ ರೆಡಿ ಮಾಡಿ ಕೊಟ್ಟಿದ್ದೆ. ಇದನ್ನು ಅವ್ರದೇ. ಅವ್ರು ಟೋಟಲ್ ಅವ್ರು ನನಗೆ 4 ಸ್ಯಾರಿ ಕೊಟ್ಟಿದ್ರು. ಅದರಲ್ಲಿ ಇದು 2ನೇ ಸ್ಯಾರಿ. ಇದು ಪೋಚಂಪಲ್ಲಿ ಸ್ಯಾರಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದನ್ನು ಸ್ಯಾರಿ ತುಂಬ ಸ್ಮೂತ್ ಆಗಿ ಭಾಳ ಚೆನ್ನಾಗಿತ್ತು. ಅದರಲ್ಲಿ ಬಂದ್ಬಿಟ್ಟು ಕಲರ್ ಏನಿಲ್ಲಪ್ಪ ಅಂದ್ರೂ ಒಂದು 4 ಕಲರ್ ಇತ್ತು. ಹಾಗಾಗಿ ನಾನು ಅದಕ್ಕೆ ತಕ್ಕಂತೆ ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಆ ಕಲರಿಗೆ ಮ್ಯಾಚ್ ಮಾಡಿ ಈ ಥರ ಫ್ಲವರ್ ಸೆಂಟ್ರಲ್ಲಿ ಬಳ್ಳಿ ಥರ ಬಂದಿರೋದನ್ನ ನೋಡಿ, ಸ್ಲೀವ್ಸಿಗೂ ಅಷ್ಟೇ ತುಂಬ ಹೆವಿ ಇತ್ತು, ಚೆನ್ನಾಗಿ ಬಂದಿತ್ತು ಇದು ಡಿಸೈನು. 4 ಸ್ಯಾರಿ ಅಷ್ಟೇ, ಭಾಳ ಚೆನ್ನಾಗಿತ್ತು. ಹಾಗಾಗಿ ನಾನು ಅದಕ್ಕೆ ತಕ್ಕಂತೆ ಡಿಸೈನ್ ಮ್ಯಾಚ್ ಮಾಡಿ ಈ ಥರ ಅಂದರೆ ಒಂದು 3-4 ಕಲರು ಅದರಲ್ಲಿ ಬರೋ ಥರ ನಾನು ಡಿಸೈನ್ ಸೆಟ್ ಮಾಡಿ ಈ ಥರ ಹಾಕಿದ್ದೆ. ಕೆಳಗಡೆ ಸ್ಲೀವ್ಸಿಗೆ ಜಿಗ್ಜಾಗ್ ಟೈಪ್ ಲೈನ್ ಬಂದಿತ್ತು, ಹಾಗೆ ಸೆಂಟ್ರಲ್ಲಿ ಈ ಥರ ಲೋಟಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಕಲರ್ ಅಂದರೆ ಕಲರ್ ಕಾಂಬಿನೇಷನ್ನೇ ಹೈಲೈಟ್ ಆಗಿತ್ತು. ಅವರಂತರೂ ತುಂಬ ಇಷ್ಟಪಟ್ಬಿಟ್ರು. ಆ ಸ್ಯಾರಿಗೂ ಇದಕ್ಕೂ ಆ ಕಲರ್ ಏನಿದೆ ಅದೇ ಕಲರ್ ಏನು ಮಿಕ್ಸ್ ಮಾಡಿ ನಾನು ಕಲರ್ ಕಾಂಬಿನೇಷನ್ ಕೊಟ್ಟು ಇದಕ್ಕೆ ಹಾಕಿರೋದ್ರಿಂದ ಕಷ್ಟ. ಅವರಂತೂ ಭಾಳ ಇಷ್ಟಪಟ್ಬಿಟ್ರು, ಚೆನ್ನಾಗಾಗಿದೆ ಅಂತೇಳಿ. ನನಗೂ ಇಷ್ಟ ಆಯಿತು. ಇದು ಡಿಸೈನ್ ಆಗಿರಲಿ, ಅವ್ರದ್ದು ಸ್ಯಾರಿನೇ ಆಗಿರಲಿ, ಭಾಳ ಚೆನ್ನಾಗಿದ್ವು ಸ್ಯಾರಿ. ಸ್ಮೂತಾಗಿ ಕಾಸ್ಟ್ಲಿ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಡಿಸೈನ್ ನನಗೂ ಇಷ್ಟ ಆಯಿತು, ಹಾಗಾಗಿ ನಾನು ನನ್ನ ಸ್ಯಾರಿ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಡಿಸೈನ್. ಅವರನ್ನು ತುಂಬ ಇಷ್ಟಪಟ್ಬಿಟ್ರು. ಹಾಗೆ ಇದು ಒಂದು ಬೋಟ್ ನೆಕ್ ಡಿಸೈನ್. ಇದು ಅಂದರೆ ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇದೆ ಇದು, ಈ ನೆಕ್. ಹಾಗಾಗಿ ಟೈಲರ್ಗೆ ನಾನು ಇದನ್ನು ಹಾಕ್ಕೊಟ್ಟಿದ್ದೆ. ಟೈಲರ್ ಮಿಸ್ಸಸ್ಗೆ ನಾನು ಇದನ್ನು ರೆಗ್ಯುಲರ್ ಆಗಿ ಅವ್ರು ನನಗೆ ಬಟ್ಟೆ ಕೊಡ್ತಿರ್ತಾರೆ. ಹಾಗಾಗಿ ಅವರು ಇಷ್ಟಪಟ್ಟು ಮ್ಯಾರೇಜ್ ಇದೆ ಅಕ್ಕ ನನಗೂ ಒಂದು ಹಾಕ್ಕೊಡಿ ಅಂತ ಕೇಳಿದ್ರು. ನಾನು ಅವರಿಗೆ ಹಾಕ್ಕೊಟ್ಟಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಹಾಗೆ ಸ್ಲೀವ್ಸಿಗೂ ಅಷ್ಟೇ ಸಿಂಪಲ್ ಫ್ಲವರು, ಹಾಗೆ ಕೆಳಗಡೆ ಈ ಥರ 3 ಸ್ಟೆಪ್ಪು ಜಿಗ್ಜಾಗ್ ಟೈಪ್ ಲೈನ್ ಬಂದಿತ್ತು. ಇದಂತೂ ಸಖತ್ತಾಗಿ ಕಾಣ್ತಿತ್ತು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅವರು ಸ್ಟಿಚ್ ಮಾಡಿ ಹಾಕ್ಕೊಂಡಿರೋ ಫೋಟೋ ನನಗೆ ಸೆಂಡ್ ಮಾಡಿದ್ರು. ಚೆನ್ನಾಗಿ ಬಂದಿತ್ತು ಈ ಡಿಸೈನ್. ಕಲರ್ ಕಾಂಬಿನೇಷನ್ನು ಅಷ್ಟೇ ಭಾಳ ಚೆನ್ನಾಗಿ ಹೈಲೈಟಾಗಿ ಕಾಣ್ತಾ ಇತ್ತು.
ಇದು ಟೈಲರ್ದು, ಹಾಗಾಗಿ ನಾನು ಅವರಿಗೆ ಈ ಡಿಸೈನ್ ಹಾಕ್ಕೊಟ್ಟಿದ್ದೆ ಬೋಟ್ ನೆಕ್ಕಲ್ಲಿ. ಹಾಗೆ ಇದು ಒಂದು ಕಸ್ಟಮರ್ದು, ಅವರು ಕ್ರಿಶ್ಚಿಯನ್ ಫ್ರೆಂಡ್ಸ್, ಯಾವಾಗಲೂ ನನ್ನ ಹತ್ರನೇ ಅವರು ವರ್ಕ್ ಹಾಕಿಸಿ ಸ್ಟಿಚ್ ಮಾಡಿಸ್ತಾನೆ ಇರ್ತಾರೆ, ರೆಗ್ಯುಲರ್ ಕಸ್ಟಮರ್ ಅವರು. ಹಾಗಾಗಿ ಅವರು ನನಗೂ ಈ ಸ್ಯಾರಿ ಆಂಧ್ರದಿಂದ ತರಿಸಿದ್ರು ಅವರು. ಈ ಸ್ಯಾರಿ ತುಂಬ ಚೆನ್ನಾಗಿತ್ತು. ಇದು 3,500-4,000 ಹೇಳಿದ್ರು ಅವರು ಸ್ಯಾರಿ ಕಾಸ್ಟ್. ಹಾಗಾಗಿ ನೀವೇ ಡಿಸೈನ್ ಸಿಂಪಲ್ ಇರಬೇಕು, ನನಗೆ ಸಿಂಪಲ್ದು ನನಗೆ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿಬಿಡಿ ಅಂತ ಹೇಳಿದರು. ಹಾಗಾಗಿ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿ ಹಾಗೆ ಸ್ಯಾರಿ ಕುಚ್ಚು ಮಾಡಿ ಕೊಟ್ಟಿದ್ದೆ. ಇದನ್ನು ಅವ್ರದ್ದೇ ಪ್ಲೇನ್ ಬ್ಲೌಸ್ ಇದು. ಹಾಗಾಗಿ ಇದಕ್ಕೇನು ವರ್ಕ್ ಏನು ಬೇಡ, ಸಿಂಪಲ್ ಆಗಿ ನಮಗೆ ಥ್ರೆಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಇವೆರಡು ಒಬ್ಬರದೇ ಕಸ್ಟಮರ್ದು, ಒಂದು ಪ್ಲೇನ್ ಬ್ಲೌಸು, ಇನ್ನೊಂದು ವರ್ಕ್ದು. ಇದನ್ನು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಅವರಿಗೆಲ್ಲ ನೀಟಾಗಿ ಫಿಟ್ಟಿಂಗು ನಮಗೆ ಚೆನ್ನಾಗಾಗಿದೆ ಅಂತ ಹೇಳಿದರು. ಈಗ ಹಾಕಿರೋ ಎಲ್ಲ ಡಿಸೈನ್ಸು ತುಂಬ ಚೆನ್ನಾಗೇ ಬಂದಿತ್ತು, ಕಸ್ಟಮರ್ ಇಷ್ಟಪಟ್ಟರು. ಈ ಡಿಸೈನ್ಗೆ ನಾನು 1000 ತೊಗೊಂಡಿದ್ದೆ. ಹಾಗೆ ಈ ಡಿಸೈನ್ಗೂ ನಾನು 1000 ತೊಗೊಂಡಿದ್ದೆ ಫ್ರೆಂಡ್ಸ್. ಇದಕ್ಕೆ ನಾನು 700 ತೊಗೊಂಡಿದ್ದೆ. ಇದು ಅವ್ರದ್ದೇ 4 ಸ್ಯಾರಿ. ಹಾಗಾಗಿ ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಇಷ್ಟ ಆಯ್ತಂತ ನಂದು ಸ್ಯಾರಿ ಇದು. ನನ್ನ ಸ್ಯಾರಿ ಮೇಲೆ ನಾನು ವರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು, ಅದನ್ನು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ನನ್ನ ಸ್ಯಾರಿ ಅಂತೂ ತುಂಬಾ ಇದ್ದಾವೆ, ಪ್ಲಸ್ ಅದಕ್ಕೆ ಬ್ಲೌಸಿಗೆ ವರ್ಕ್ ಹಾಕ್ಕೊಂಡು ನನಗೆ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಟೈಮ್ ಇಲ್ಲ. ಸ್ಯಾರಿ ಒಂದೇ ಹಂಗೆ ಇಟ್ಬಿಟ್ಟಿದ್ದೀನಿ, ನೋಡಬೇಕು ಇದು ಯಾವಾಗ ಆಗುತ್ತೆ ಅಂತ. ಇದು ಟೈಮ್ ಸಿಕ್ಕಾಗ ನಾನು ಸ್ಟಿಚ್ ಮಾಡ್ಕೊತೀನಿ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.